ಅಯೋಧ್ಯೆಯಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಗೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಆದರೆ ಅಯೋಧ್ಯೆಯಲ್ಲಿ ಮಂದಿರದ ಲೋಕಾರ್ಪಣೆ ಒಂದ್ ಕಡೆ ಆಗ್ತಾ ಇದ್ರೆ, ಪ್ರಾಣ ಪ್ರತಿಷ್ಠಾಪನೆ ನಡೀತೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದ್ರೆ, ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಭಾವನೆ ಭಕ್ತರಲ್ಲಿದೆ. ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಕಡೇ ಕ್ಷಣದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹನುಮನ ದೇವಸ್ಥಾನದಲ್ಲಿ ಸಂಭ್ರಮ ಸಡಗರ ಕಳೆ ಕಟ್ಟಿದೆ. ಯಾಕಂದ್ರೆ ಇದು ಕೋಟ್ಯಾಂತರ ಭಕ್ತರ ಕನಸು. ಕೋಟ್ಯಾಂತರ ಭಕ್ತರು ಇದಕ್ಕಾಗಿ ತಪಸ್ಸಿನಂತೆ ಕಾಯ್ತಾ ಇದ್ದಂತಹ ದಿನ, ಆ ತಪಸ್ಸಿನ ಫಲ ಇವತ್ತು ಸಿಕ್ಕಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. 575 ಮೆಟ್ಟಿಲುಗಳಲ್ಲಿ ದೀಪವನ್ನ ಹಚ್ಚಿ ಸಂಭ್ರಮವನ್ನ ಮಾಡಲಾಗ್ತಾ ಇದೆ. ಲಕ್ಷಾಂತರ ದೀಪವನ್ನ ಬೆಳಗಿದ್ದಾರೆ ಶ್ರೀರಾಮನ ಭಕ್ತರು. ನಿನ್ನೆಯಿಂದಲೇ ದೀಪ ಹಚ್ಚುವಂತಹ ಕಾರ್ಯ ಮಾಡಿದ್ರು. ಇವತ್ತು ಕೂಡ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯೊಂದಿಗೆ ಅಂಜನಾದ್ರಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಭಕ್ತರು. ಮುಗಿಲು ಮುಟ್ಟಿದೆ ಭಕ್ತರ ಹರ್ಷೋದ್ಗಾರ. ಇವತ್ತಿನ ದಿನಕ್ಕಾಗಿ ರಾಮ ಭಕ್ತರು ಕಾಯ್ತಾ ಇದ್ರು. ಈಗ ಎಲ್ಲಿ ನೋಡಿದ್ರು ರಾಮ ನಾಮ ಜಪವನ್ನ ಪಠಿಸ್ತಾ ಇದ್ದಾರೆ. ಈ ಮಂತ್ರವನ್ನೇ ಘೋಷಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ರಾಮನ ಭಕ್ತರು ಇವತ್ತು ರಾಮನನ್ನ, ಹನುಮಂತನನ್ನ, ಸೀತೆ, ಲಕ್ಷ್ಮಣ ಹೀಗೆ ಎಲ್ಲರನ್ನ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತಿನ ದಿನಕ್ಕಾಗಿ ಕಾದಂತಹ ಅದೆಷ್ಟೋ ಮನಸ್ಸುಗಳಿಗೆ ಇವತ್ತಿನ ದಿನ ಅತ್ಯಂತ ಶುಭದಾಯಕ. ತಾವು ಪುಣ್ಯವನ್ನ ಪಡ್ಕೊಂಡಿದ್ದೀವಿ ಅನ್ನುವಂತಹ ಮನೋಭಾವನೆ. ನಮಗೂ ಈ ಒಂದು ಅವಕಾಶ ಸಿಕ್ತಲ್ಲ, ನಾವಿರುವಂತಹ ಸಂದರ್ಭದಲ್ಲೇ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆಯಲ್ಲ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆಯಲ್ಲ ಅನ್ನುವಂತಹ ಧನ್ಯತಾ ಭಾವ ಎಲ್ಲರಲ್ಲೂ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು, ಇತ್ತ ಕರ್ನಾಟಕದ ಅಂಜನಾದ್ರಿಯಲ್ಲೂ ಕೂಡ ಈಗ ಸಂಭ್ರಮ ಕಳೆಗಟ್ಟಿದೆ. ನಾನು ಅಂಜನಾದ್ರಿ ಬೆಟ್ಟದಲ್ಲಿದ್ದೇನೆ. ಕೊಪ್ಪಳ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಇವತ್ತು ಹೂವಿನಿಂದ ವಿಶೇಷ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಅಂಜನಾದ್ರಿ ಬೆಟ್ಟದ ದೇವಸ್ಥಾನದ ಮುಂಭಾಗದಲ್ಲಿ ನಾನಿದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ಬರ್ತಾ ಇದ್ದಾರೆ. ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಜಯ ಶ್ರೀರಾಮ್ ಘೋಷಣೆ ಇವತ್ತು ಬೆಳಗ್ಗೆಯಿಂದಲೇ ಮೊಳಗ್ತಾ ಇದೆ. ನೋಡ್ಬೋದು, ದೇವಸ್ಥಾನದ ಆವರಣದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ಆಂಜನೇಯನ ದರ್ಶನವನ್ನು ಪಡಿತಾ ಇದ್ದಾರೆ. ಪ್ರಮುಖವಾಗಿ ಆಂಜನೇಯ ಹುಟ್ಟಿದ ಸ್ಥಳ ಅಂತಲೇ ಅಂಜನಾದ್ರಿ ಪ್ರಖ್ಯಾತಿಯನ್ನು ಗಳಿಸಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬರುತ್ತಿದ್ದು, ಇಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಂಡು ಮತ್ತು ಜಯ ಶ್ರೀರಾಮ್ ಘೋಷಣೆ ಹಾಕುವ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ದಾರೆ. ರಾತ್ರಿಯಿಂದಲೇ ಭಕ್ತರ ಸಂಖ್ಯೆ ಈ ಒಂದು ಅಂಜನಾದ್ರಿಗೆ ಹೆಚ್ಚಳಗೊಂಡಿರ್ತಕ್ಕಂಥದ್ದು ನೋಡ್ಬೋದು. ಸರದಿ ಸಾಲಿನಲ್ಲಿ ನಿಂತು ಆಂಜನೇಯನ ದರ್ಶನವನ್ನ ಭಕ್ತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ನಿನ್ನೆ ರಾತ್ರಿ ಅಂದರೆ ಇಡೀ 575 ಮೆಟ್ಟಿಲುಗಳ ಮೇಲೆ ದೀಪಾಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದ ಕೂಡ ಕರ್ಪೂರವನ್ನ ಬೆಳಗಿಸಿ ಭಕ್ತಿಯನ್ನ ತೋರಿಸಲಾಗಿದೆ. ಮತ್ತೊಂದು ಕಡೆ ಏನು ಅಂತಂದ್ರೆ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಅಂದ್ರೆ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಮತ್ತೊಂದು ಕಡೆ ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಎಲ್ಇಡಿಯನ್ನು ಅಳವಡಿಸಿ ಎಲ್ಇಡಿನ ಅಳವಡಿಸುವ ಮೂಲಕ ಅಂದ್ರೆ ಇವತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆ, ಅದನ್ನು ನೇರವಾಗಿ ವೀಕ್ಷಣೆ ಮಾಡೋಕ್ಕೂ ಕೂಡ ಅನುಕೂಲವನ್ನ ಮಾಡಿಕೊಳ್ಳಲಾಗಿದೆ ಇಲ್ಲಿನ ಆಡಳಿತ ಮಂಡಳಿ. ಈಗ ಭಕ್ತರ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಿದ್ದು, 575 ಮೆಟ್ಟಿಲುಗಳನ್ನು ಹತ್ತಿಕೊಂಡು ಭಕ್ತರು ಬರ್ತಾ ಇದ್ದಾರೆ. ಜಯ ಶ್ರೀರಾಮ್ ಘೋಷಣೆಯನ್ನ ಹಾಕಿಕೊಂಡು ಈ ಒಂದು ಅಂಜನಾದ್ರಿ ಬೆಟ್ಟಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸದ್ಯ ಆಗಮಿಸಿರ್ತಕ್ಕಂಥದ್ದು. ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದ್ದು, ಇದನ್ನ ನೋಡಿ ಮತ್ತು ಇಲ್ಲಿ ಪೂಜೆ ಪ್ರಾರ್ಥನೆಗಳು ಕೂಡ ಬೆಳಗ್ಗೆಯಿಂದಲೇ ನಡೀತಾ ಇವೆ. ಇವತ್ತು ಅಯೋಧ್ಯೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗಿದ್ರು. ಜೊತೆಗೆ ಹನುಮಾನ್ ಭಕ್ತರು ಕೂಡ ಇವತ್ತು ಈ ಒಂದು ಅಂಜನಾದ್ರಿಗೆ ಭೇಟಿ ಕೊಟ್ಟಿದ್ದಾರೆ. ಅಂಜನಾದ್ರಿಯಲ್ಲಿ ಉತ್ತರ ಭಾರತ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದನ್ನು ಕೂಡ ಇಲ್ಲಿಂದಲೇ ನೇರವಾಗಿ ವೀಕ್ಷಣೆಗೆ ಎಲ್ಇಡಿ ವ್ಯವಸ್ಥೆಯನ್ನು ಕೂಡ ಅಂಜನಾದ್ರಿ ಬೆಟ್ಟದಲ್ಲಿ ಮಾಡಲಾಗಿದೆ. ಅಂಜನಾದ್ರಿ ಬೆಟ್ಟದಲ್ಲಿ ಸದ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ಜಯ ಶ್ರೀರಾಮ್ ಘೋಷಣೆಯನ್ನ ಹಾಕ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಕೊಪ್ಪಳ.
ಸಂಪರ್ಕದಲ್ಲೇ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧೆ, ಈಗಾಗಲೇ ರಾಮನಬಂಟ ಹನುಮಂತನ ಊರಿನಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಮೇಳೈಸಿದೆ, ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಇಡೀ ಒಂದು ದೇಶವೇ ಕಾತರದಿಂದ ಕಾಯ್ತಾ ಇದ್ದಂತಹ ಈ ಕ್ಷಣಕ್ಕೆ ಇಡೀ ದೇಶ ಸಾಕ್ಷಿ ಆಗ್ತಾ ಇರುವಂತದ್ದು. ಅಲ್ಲಿನ ಭಕ್ತರು ಏನ್ ಹೇಳ್ತಿದ್ದಾರೆ? ನೈತಾಜನ್, ಪ್ರಮುಖವಾಗಿ ಏನಂದರೆ ಈಗ ಅಯೋಧ್ಯೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಇದಕ್ಕಾಗಿ ಇಡೀ ದೇಶವೇ ಕಾತರದಿಂದ ಕಾಯ್ತಾ ಇದೆ. ಮತ್ತೊಂದು ಕಡೆ ಅಂಜನಾದ್ರಿಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬರುವಂಥ ಪ್ರತಿ ಭಕ್ತರು ಶ್ರೀರಾಮನ ಹೆಸರಲ್ಲಿ ಜಯಘೋಷಣೆ ಹಾಕ್ತಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸುಮಾರು 4 ಗಂಟೆಯಿಂದಲೇ ಬೆಟ್ಟ ಹತ್ತುವ ಕೆಲಸದಲ್ಲಿ ಏನು ಅನೇಕ ಭಕ್ತರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಅಂದರೆ 575 ಮೆಟ್ಟಿಲುಗಳನ್ನು ಹತ್ತಿ ಇಲ್ಲಿ ಬಂದು ಆಂಜನೇಯನ ದರ್ಶನವನ್ನು ಪಡಿತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಈ ದೇವಸ್ಥಾನಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದ್ದು, ಏನು ನಿನ್ನೆ ರಾತ್ರಿ ದೀಪೋತ್ಸವವನ್ನು ಮಾಡಲಾಗಿತ್ತು. ಆದರೆ ಇವತ್ತು ವಿಶೇಷ ಪೂಜೆ ಮತ್ತು ಈಗ ಶ್ರೀರಾಮನಿಗೆ ಅಭಿಷೇಕವನ್ನು ಕೂಡ ನೆರವೇರಲಾಗಿದೆ. ಮತ್ತೊಂದು ಕಡೆ ಏನು ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೋಮ ಮಾಡೋಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದ್ದು, ಇಲ್ಲಿ ಏನು ರಾಮನ ಕಾರ್ಯ ಸುಗಮವಾಗಿ ನಡೀಲಿ ಮತ್ತು ಇದೆಲ್ಲ ಸತ್ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತೇಳಿ ಹೋಮವನ್ನು ಕೂಡ ಮಾಡಲಾಗುತ್ತೆ. ಮತ್ತು ಏನು ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏನಿದೆ ಇದನ್ನು ಇಲ್ಲಿ ಬರುವಂಥ ಭಕ್ತರ ವೀಕ್ಷಣೆಗಾಗಿ ಇಲ್ಲಿ ಒಂದು LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗ ಯಾವ ಹೋಮ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಇಲ್ಲಿನ ಇವರಿದ್ದಾರೆ. ಸರ್, ಏನು ಹೋಮ ಮಾಡ್ತಾ ಇದ್ದೀರಿ, ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಇದು ರಾಮತಾರಕ ಹೋಮ ಅಂಥೇಳಿ ಬಾಲರಾಮಚಂದ್ರನ ಪಟ್ಟಾಭಿಷೇಕ ಸಲುವಾಗಿ ಈ ಒಂದು ತಾರಕ ಹೋಮವನ್ನು ಇಲ್ಲಿ ಆಯೋಜಿಸಲಾಗಿದೆ. ಸಮಸ್ತ ಭಕ್ತಾದಿಗಳ ಪರವಾಗಿ ರಾಮತಾರಕ ಹೋಮವನ್ನು ಇಲ್ಲಿ ಆಯೋಜಿಸಲಾಗುತ್ತದೆ. ಇದು ಸರಿಯಾಗಿ 9:30ಯಿಂದ ಪ್ರಾರಂಭವಾಗಿ 11:30, 12 ಗಂಟೆಗೆ ಮುಕ್ತಾಯವಾಗುತ್ತದೆ. ಇಲ್ಲಿ ಹನುಮಾನ್ ಚಾಲೀಸ ಪಠಣ ಇತ್ತು ಇವತ್ತು, ಅದು ಎಷ್ಟೊತ್ತಿಗೆ ಚಾಲು ಆಗುತ್ತೆ? ಈಗ 12:30ರಿಂದ ಪ್ರಾರಂಭ ಆಗಿ 3 ಗಂಟೆ ತನಕ ಹನುಮಾನ್ ಪಠಣ ಇರುತ್ತೆ ಚಾಲೀಸ. ಹೀಗಾಗಿ ವಿಶೇಷವಾದ ಸ್ಥಳ ಇದು. ಲೋಕ ಕಲ್ಯಾಣ ಆಗುವಂಥ ಕಾರ್ಯಕ್ರಮ ನಡೀತಾವೆ ಇಲ್ಲೆಲ್ಲ. ಸಮಸ್ತ ಭಕ್ತ ಜನರು ಬಂದು ಈ ವಾಯುದೇವರ ಅನುಗ್ರಹ ತಗೊಂಡು ಹೋಗಬೇಕಾಗಿ ಕಳಕಳಿಯ ವಿನಂತಿ. ಇಲ್ಲಿನ ಇವುಗಳ ಮತ್ತೊಂದು ಕಡೆ ನೋಡ್ಬೋದು, ಇಲ್ಲಿ LED ವ್ಯವಸ್ಥೆ ಅಂದರೆ ಇಲ್ಲಿ ಬರ್ತಕ್ಕಂಥ ಭಕ್ತರೇನಿದ್ದಾರೆ ಅವರು ಇಲ್ಲಿಂದನೇ ಪ್ರಾಣ ಪ್ರತಿಷ್ಠಾಪನೆಯನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇಲ್ಲಿ ಬಂದು ಭಕ್ತರು ಕುಳಿತು ನೋಡೋಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಏನು ಅಂಜನಾದ್ರಿ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು, ರಾಜ್ಯ ಅಷ್ಟೇ ಅಲ್ಲದೆ ಉತ್ತರ ಭಾರತದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಎಲ್ಲರೂ ಕೂಡ ಈಗ ಶ್ರೀರಾಮನ ಘೋಷಣೆಯನ್ನು ಹಾಕ್ತಿರ್ತಕ್ಕಂಥದ್ದು. ಏನು ಹೊಸಪೇಟೆ, ಕೊಪ್ಪಳ ಅಷ್ಟೇ ಅಲ್ಲದೆ ಉತ್ತರ ಭಾರತದಿಂದಲೂ ಕೂಡ ಭಕ್ತರು ನಿನ್ನೆ ರಾತ್ರಿಯಿಂದಲೂ ಕೂಡ ಅಂಜನಾದ್ರಿಗೆ ಬರ್ತಾ ಇದ್ದಾರೆ. ಅಂಜನಾದ್ರಿಯಲ್ಲಿ ಶ್ರೀರಾಮನ ದರ್ಶನವನ್ನು ಪಡೆದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಶುಭವನ್ನು ಕೋರ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈಗ ಅಂಜನಾದ್ರಿ ಕಡೆ ಬರ್ತಾ ಇದ್ದಾರೆ. ಸುಮಾರು 500 ಮೆಟ್ಟಿಲುಗಳನ್ನು ಹತ್ತಿ ಬಂದು ಆಂಜನೇಯನ ದರ್ಶನ ಪಡ್ತಾ ಇದ್ದಾರೆ. ಇಲ್ಲಿ ಆಂಜನೇಯನಿಗೂ ವಿಶೇಷ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.